ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ನಮ್ಮಂಥ ತಾಯಂದ್ರಿಗೆ ಪ್ರತಿ ದಿವಸನೂ ಮದರ್ಸ್ ಡೇ ಅಲ್ವಾ? ಯಾಕೆಂದರೆ ಮದುವೆ ಆದಮೇಲೆ ಗಂಡನ ನೋಡ್ಕೊಳ್ಳೋದು, ಮಕ್ಕಳಾದಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋದು, ಫ್ಯಾಮ್ಲಿ ನೋಡ್ಕೊಳ್ಳೋದು ಇದಷ್ಟು ಸುಲಭವಾದ ಕೆಲಸ ಅಲ್ಲ. ಇದರಿಂದ ನಮ್ಮ ಎಷ್ಟೋ ಟೈಮನ್ನು ನಮ್ಮ ಮಕ್ಕಳಿಗೆ, ಫ್ಯಾಮ್ಲಿಗೆ ಕೊಟ್ಬಿಟ್ಟಿರ್ತೀವಿ. ಅವ್ರ ಖುಷಿನ ನೋಡಿ ನಾವು ಖುಷಿ ಪಡ್ತೀವಲ್ವಾ. ನನಗಂತೂ ಮದುವೆ ಆದ ಹೊಸದ್ರಲ್ಲಿ ಅಡುಗೆನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಈಗ ವಿಧವಾದ ಅಡುಗೆನ ಮಾಡಿ ಬಡಿಸ್ತಾ ಇದ್ದೀನಿ. ಜೊತೆಗೆ ಇಬ್ಬರು ಮಕ್ಕಳನ್ನ ನೋಡ್ಕೋತಾ ಇದ್ದೀನಿ. ಅವರಿಗೆ ಸ್ನಾನ ಮಾಡಿಸೋದು, ತಿಂಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು. ಸೊ ಈ ಥರ ಎಷ್ಟೋ ತಾಯಂದಿರು ಮನೆ ಮಕ್ಕಳು ಜೊತೆಗೆ ಹೊರಗಡೆ ಹೋಗಿ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲದನ್ನ ನಾವು ಬರ್ತಾ ಕಲ್ತ್ ಬಂದಿರೋದಿಲ್ಲ. ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಕಲಿಯುವಂತೆ ಲೈಫ್ ಮಾಡಿಬಿಡತ್ತೆ. ಅದಕ್ಕಾಗಿ ನಮಗೆ ಪ್ರತಿ ದಿವಸನೂ ಮದರ್ಸ್ ಡೇನೆ. ನನ್ನ ಹಾಗೆ ನಿಮ್ಗೂ ಕೂಡ ಈ ತರ ಅನ್ಸಿರ್ಬಹುದಲ್ವಾ? ಇನ್ನ ಇದರ ಕಂಪ್ಲೀಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿದೆ, ಚೆಕ್ ಮಾಡಿ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು.